ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿನ ಬೆಳಗ್ಗೆ ಬೇಗ ಏಳೋದು, ಎದ್ದು ಎಲ್ಲ ಕೆಲಸಗಳನ್ನ ಮಾಡೋದು ತುಂಬ ಬೋರ್ ಆಗುತ್ತಲ್ವಾ. ಇಷ್ಟ ಇಲ್ಲದೆ ಇದ್ದರೂ ಬೆಳಗ್ಗೆ ಬೇಗ ಎದ್ದು ಎಷ್ಟೊಂದು ಕೆಲಸಗಳನ್ನ ಮಾಡಬೇಕಾಗತ್ತೆ. ಹೇಗೆ ಪ್ರಯತ್ನ ಮಾಡಿದ್ರು, ಎಷ್ಟೇ ಬೇಗ ಬೇಗ ಕೆಲಸ ಮಾಡಿದ್ರೂ ಕೂಡ ಮಕ್ಕಳಿಗೆ ವ್ಯಾನ್ ಮಿಸ್ ಆಗುತ್ತೆ. ಹಸ್ಬೆಂಡ್ಗೆ ಆಫೀಸ್ಗೆ ಹೋಗುವಾಗ ಬೈತಾರೆ, ನೀನು ಎಷ್ಟು ಲೇಟಾಗಿ ಅಡುಗೆ ಮಾಡ್ತೀಯ, ನನಗೆ ಲೇಟ್ ಆಗುತ್ತೆ ಅಂತ. ಯಾಕೆ ಹೀಗಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಯಾಕಂದರೆ ನಾವು ಮನೇಲಿ ಇರ್ತೀವಿ ಅನ್ನೋ ಒಂದೇ ರೀಸನ್ಗೆ ನಾವು ಯಾವುದನ್ನು ಪ್ಲ್ಯಾನ್ ಮಾಡಿ ಕೆಲಸಗಳನ್ನ ಮಾಡೋದಿಲ್ಲ. ನಿಮ್ಗೆ ಅನ್ನಿಸ್ಬೋದು, ಮನೆ ಕೆಲಸ ಮಾಡೋದಕ್ಕೆ ಎಂಥ ಪ್ಲ್ಯಾನ್ ಮಾಡಬೇಕು ಅಂತ. ಅದೇ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇದಕ್ಕೆ ಪ್ಲ್ಯಾನ್ ಮಾಡಿ ಕೆಲಸ ಮಾಡಬೇಕಾ ಅಂತ ನೀವು ಅನ್ಕೋಬೋದು. ಕೆಲಸ ಚಿಕ್ಕದಿರಲಿ ದೊಡ್ಡದಿರಲಿ, ಪ್ಲ್ಯಾನ್ ಮಾಡಿ ಕೆಲಸ ಮಾಡೋದ್ರಿಂದ ತುಂಬ ಆರಾಮಾಗಿ ನಾವು ಕೆಲಸಗಳನ್ನ ಮಾಡ್ಕೋಬೋದು. ಹಾಗೆ ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ನಾನು ಇಲ್ಲಿ ಆ್ಯಸ್ ಯೂಶ್ವಲ್ ನನ್ನ ಪ್ಲ್ಯಾನ್ ಪ್ರಕಾರ ನಾಳೆ ಏನು ಮಾಡಬೇಕು ಅನ್ನೋದನ್ನು ಮೊದಲು ಡಿಸೈಡ್ ಮಾಡಿರ್ತೀನಿ. ಈಗ ನಾನಿಲ್ಲಿ ವೆಜಿಟೇಬಲ್ ಪರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮೊದಲು ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬಳಸ್ತಾ ಇರೋ ಗೋಧಿ ಹಿಟ್ಟು, ನಾವು ರಿಲಯನ್ಸ್ ಸೂಪರ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದಾಗ 1500 ನಮ್ಮ ಬಿಲ್ ಆಗಿದ್ದರೆ ಅದಕ್ಕೆ ಮೇಲೆ 9 ರೂಪಾಯಿ ಕೊಟ್ಟರೆ 1 kg ಸಕ್ಕರೆ ಅಥವಾ 1 kg ಗೋಧಿ ಹಿಟ್ಟನ್ನು ಕೊಡ್ತಾರೆ. ಸೊ ಅದನ್ನು ನಾನೀಗ ಬಳಸ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಆಲೂಗಡ್ಡೆನ ಕಟ್ ಮಾಡ್ಕೊತಾ ಇದ್ದೀನಿ. ಪರಾಟ ಮಾಡೋದಕ್ಕೆ ಎಲ್ಲ ತರಕಾರಿನ ಮೊದಲು ಒಂದ್ಸರಿ ಕಟ್ ಮಾಡ್ಕೊಂಡು ಆಮೇಲೆ ನಾವು ಬೇಯಿಸ್ಕೋಬೇಕು. ಸೊ ಈ ಬೌಲಲ್ಲಿ ಈ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ, ಕಟ್ ಮಾಡಿರೋವಂಥದ್ದನ್ನು. ಪರಾಟ ಮಾಡೋದಕ್ಕೆ ನಾವು ನಮ್ಮ ಮನೆ ಗೋಧಿ ಹಿಟ್ಟನ್ನು ಬಳಸೋದಕ್ಕಿಂತ ಅಂಗಡಿಯಿಂದ ತಂದಿರೋ ಗೋಧಿ ಹಿಟ್ಟನ್ನು ಬಳಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ನಾನು ನಿನ್ನೆ ರಾತ್ರಿಯೇ ಕ್ಯಾರೆಟ್ ಮತ್ತು ಬೀನ್ಸನ್ನ ಕಟ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ. ಈಗ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಕುಕ್ಕರಲ್ಲಿ ಅವುಗಳನ್ನ ಬೇಯಿಸ್ಕೊಳ್ಳೋಣ. ನೀರು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಈ ಬೌಲನ್ನು ನೀರಲ್ಲಿ ಇಡ್ತಾಯಿದ್ದೀನಿ. ಪರಾಟದ ಸ್ಟಫಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಎಲ್ಲ ತರಕಾರಿನ ಹಬೆಯಲ್ಲೇ ಬೇಯಿಸ್ಕೋಬೇಕು. ಸೊ ಈ ನೀರಿನ ಹಬೆಯಲ್ಲಿ ಈ ತರಕಾರಿ ಬೇಯೋವರೆಗೂ ನಾವು ಮತ್ತೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಇದನ್ನು ಇಟ್ಟು ಇಲ್ಲಿ ನೋಡ್ತಾ ಇದ್ದೀರಾ, ನಿನ್ನೆ ರಾತ್ರಿ ನಾನು ತಂದಿರೋ ಹಾಲು ಒಡೆದೋಗಿತ್ತು. ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ? ಸೊ ಅದನ್ನು ನಾನು ಪನ್ನೀರ್ ಮಾಡಿದ್ದೀನಿ. ಇವತ್ತಿನ ಪರಾಟದಲ್ಲಿ ಇದೇ ಪನ್ನೀರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಪೂರ್ತಿ ಕ್ರಷ್ ಮಾಡಿ ಪುಡಿ ಪುಡಿ ಮಾಡ್ಕೋಬೇಕು. ಈ ಕಡೆ ತರಕಾರಿ ಬೆಂದು ರೆಡಿಯಾಗಿದೆ. ಕರೆಕ್ಟಾಗಿ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ಈ ಥರ ಕೈಯಿಂದ ಅದನ್ನು ಒತ್ತಿ ಚೆಕ್ ಮಾಡಬೇಕು. ತರಕಾರಿ ಕಂಪ್ಲೀಟ್ಲಿ ಸ್ಮ್ಯಾಶ್ ಆಗ್ತಿತ್ತು ಅಂದರೆ ನಮ್ಮ ಸ್ಟಫಿಂಗಿಗೆ ತರಕಾರಿ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದನ್ನು ಮ್ಯಾಶರ್ನಿಂದ ಮ್ಯಾಶ್ ಮಾಡ್ಕೊಳ್ಳೋಣ. ಯಾವುದೇ ತರಕಾರಿ ಪೀಸ್ ಗಟ್ಟಿಯಾಗಿ ಹಾಗೆ ಉಳ್ಕೋಬಾರ್ದು. ತರಕಾರಿ ನೀಟಾಗಿ ಬೆಂದು ಕಂಪ್ಲೀಟ್ ಪೇಸ್ಟ್ ಆಗಬೇಕು. ಆವಾಗಲೇ ಪರಾಟ ಚೆನ್ನಾಗಿ ಬರೋದು. ಈಗ ಇದನ್ನು ರೆಡಿ ಮಾಡಾಯಿತು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ, ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ತರಕಾರಿನ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ಜೀರಿಗೆ ಸಾಸಿವೆನ ಹಾಕಿ ಮತ್ತು ಈರುಳ್ಳಿನ ಹಾಕಿ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾವು ಈ ಥರ ಒಗ್ಗರಣೆ ಮಾಡಿ ಕೂಡ ಮಾಡ್ಬೋದು, ಅಥವಾ ಹಾಗೆಯೇ ಬರೀ ಬೇಯಿಸಿರೋ ತರಕಾರಿಯಿಂದನೂ ಕೂಡ ಮಾಡ್ಬೋದು. ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ ಮನೆಯಲ್ಲಿ. ಸೊ ಹೀಗೆ ಮಾಡ್ತಾಯಿದ್ದೀನಿ. ಇವತ್ತು ಪರಾಟ ಮಾಡಬೇಕು ಅಂತ ನಾನು ಮೊದಲೇ ಡಿಸೈಡ್ ಮಾಡಿದೆ. ಸೊ ಅದಕ್ಕೆ ಬೇಕಾಗೋ ತರಕಾರಿಗಳನ್ನು ಕಟ್ ಮಾಡಿ ಇಟ್ಟಿದ್ದೆ, ಹಾಗೆ ಪನ್ನೀರನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಸೊ ನನಗೆ ಬೆಳಗ್ಗೆ ಲೇಟಾಗಿದ್ದರೂ ಕೂಡ ಬೇಗ ಬೇಗ ಕೆಲಸ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಈಗ ಇದಕ್ಕೆ ಪನ್ನೀರನ್ನ ಕ್ರಷ್ ಮಾಡಿ ಚೂರು ಚೂರು ಮಾಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ತರಕಾರಿ ಜೊತೆಗೆ ಅದೆಲ್ಲವೂ ಮಿಕ್ಸ್ ಆಗಬೇಕು. ಆಗ ನಮ್ಮ ಪನ್ನೀರ್ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ, ಹಾಗೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬೇರೆ ಮಸಾಲೆಗಳಿದ್ದರೆ ಅದನ್ನು ಹಾಕ್ಕೊಳ್ಳಿ. ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ, ಆಮ್ಚೂರು ಪೌಡ್ರ್ ಹಾಕ್ಕೊಳ್ಳಿ. ಆ ಎಲ್ಲ ಮಸಾಲೆನೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋದನ್ನು ಮರಿಬೇಡಿ. ಇದಕ್ಕೆ ಮೇಲೆ ಹಸಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನಾನು. ನನಗೆ ಹಸಿ ಕೊತ್ತಂಬರಿ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಹಾಕಿದ್ದೀನಿ. ನೀವು ನಿಮ್ಮ ಇಷ್ಟದಂಗೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈಗ ನಮ್ಮ ವೆಜಿಟೇಬಲ್ ಪನ್ನೀರ್ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಸ್ಟಫ್ ಮಾಡಿ ಚಪಾತಿ ಲಟ್ಸೋ ಥರ ಪರಾಟನ ಲಟ್ಸಿ ಎಲ್ಲರಿಗೂ ಸರ್ವ್ ಮಾಡೋಣ ಬನ್ನಿ. ಈ ಥರ ಪರಾಟಗಳೆಲ್ಲ ತುಂಬ ಹೆವಿ ಆಗುತ್ತೆ, ಬೇಗ ಹಸುವಾಗಲ್ಲ ತಿಂದರೆ. ಸೊ ಆದಷ್ಟು ಇದನ್ನು ಬೆಳಗ್ಗೆನೇ ಮಾಡೋದಕ್ಕೆ ಟ್ರೈ ಮಾಡಿ, ಸಂಜೆ ಎಲ್ಲ ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಈಗ ಲಟ್ಟಿಸ್ತಾ ಇದ್ದೀನಿ. ಇದ್ರ ಮಧ್ಯೆ ನಾವು ಸ್ಟಫಿಂಗ್ನ ಬಾಲ್ ರೀತಿ ಮಾಡಿಕೊಂಡು ಸ್ಟಫ್ ಮಾಡಬೇಕು. ಸೊ ನಾನು ತೋರಿಸ್ತಾ ಇದ್ದೀನಿ, ಹಾಗೆ ಫಾಲೋ ಮಾಡಿ. ನೋಡಿ, ಇಲ್ಲಿ ನಮ್ಮ ಪರಾಟ ಸ್ಟಫಿಂಗ್ ರೆಡಿ ಇದೆ. ಮಕ್ಕಳಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ನೀವು ಟಿಫಿನ್ ಬಾಕ್ಸ್ಗೆಲ್ಲ ಹಾಕ್ಕೊಡುವಾಗ ಈ ಥರ ಮಾಡಿ. ಇದಕ್ಕೆ ಮೇಲೆ ಬೆಣ್ಣೆನ ಇಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಮೆಲ್ಟಾಗಿ ತುಂಬ ಪರಾಟ ತುಂಬ ಸ್ಪ್ರೆಡ್ ಆಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ.
ಅವ್ರಿಗೂ ಏನೋ ಹೊಸದು ಮಾಡಿದ್ದೀರಿ ಅಂತ ಅನಿಸುತ್ತೆ. ಯಾವಾಗಲೂ ದಿನ ಅದೇ ಅವಲಕ್ಕಿ ಉಪ್ಪಿಟ್ಟು ಅಥವಾ ಚಪಾತಿ ಕೊಟ್ಟರೆ ಬೋರ್ ಆಗುತ್ತೆ. ಈಗ ನಾನು ಲಟ್ಸೋ ರೀತಿಯೇ ನೀವು ಲಟ್ಟಿಸಿ ಪರಾಟನ ಸ್ವಲ್ಪ ದಪ್ಪನೇ ಮಾಡಿ. ಪರಾಟ ಜೊತೆಗೆ ನಾನಿವತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ಇದಕ್ಕೆ ತುಂಬ ಆಪ್ಷನ್ಸ್ ಇದ್ದಾವೆ ಪರಾಟ ಜೊತೆ ತಿನ್ನೋದಕ್ಕೆ. ನೀವು ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ಅಥವಾ ನೀವು ಟೊಮ್ಯಾಟೊ ಚಟ್ನಿ ಮಾಡ್ಕೋಬೋದು. ಹಾಗೆಯೇ ಏನೂ ಇಲ್ವಾ, ಬರೀ ಕೆಚಪ್ ಕೂಡ ಹಾಕೊಂಡು ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ತುಪ್ಪದ ಜೊತೆ ಕೂಡ ತಿನ್ಬೋದು. ಈಗ ಪರಾಟ ರೆಡಿಯಾಗಿದೆ, ಇದನ್ನು ಬೇಯಿಸೋಣ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಬೇಯಿಸೋಣ. ತವಾ ಫುಲ್ ಕಾಯ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಪೂರ್ತಿ ಬಿಸಿಯಾಗೋವರೆಗೂ ವೆಯ್ಟ್ ಮಾಡಿ, ಹಾಗೆಯೇ ಪರಾಟನ ಹಾಕಬೇಡಿ. ಈಗ ಇಲ್ಲಿ ನಮ್ಮ ತವಾ ಪೂರ್ತಿ ಬಿಸಿಯಾಗಿದೆ, ಸೊ ನಾನು ಇಲ್ಲಿ ಹಾಕಿದ್ದೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಪರಾಟ ಬೇಯೋದಕ್ಕೆ. ನೀವು ಸಮಾಧಾನದಿಂದ ಎರಡೂ ಕಡೆ ನೀಟಾಗಿ ಬೇಯಿಸಿ, ಇಲ್ಲಿದ್ದರೆ ಪರಾಟ ಚೆನ್ನಾಗಾಗಲ್ಲ. ಓಕೆ, ಈ ಪರಾಟ ಬೇಯೋವರೆಗೂ ವೆಯ್ಟ್ ಮಾಡೋಣ. ನಾಳೆ ಏನು ಮಾಡಬೇಕು ಅನ್ನೋದನ್ನು ನಾವು ಹಿಂದಿನ ದಿನವೇ ಮೊದಲೇ ಡಿಸೈಡ್ ಮಾಡಿದರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಈಸಿ ಆಗುತ್ತೆ. ನೀವು ಏನು ಮಾಡಬೇಕು ಅಂತ ಮೊದಲೇ ಗೊತ್ತಿರುತ್ತೆ, ಸೊ ಪಟ್ ಅಂತ ಕೆಲಸ ಮಾಡ್ಬೋದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತ್ರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ನಾಳೆ ನೀವು ಏನೇನೆಲ್ಲ ಕೆಲಸ ಮಾಡ್ತೀರಿ ಅದನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿ. ನೋಡಿ, ಪರಾಟ ರೆಡಿ ಆಗಿದೆ, ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಎಲ್ಲರ ಮನೆಯಲ್ಲೂ ಈ ಥರ ಒಂದಷ್ಟು ಬಟ್ಟೆಗಳಿರುತ್ತೆ. ಅವುಗಳನ್ನ ಹಾಕೊಳ್ಳೋದಕ್ಕೂ ಆಗ್ತಿರಲ್ಲ, ಹಾಗೆ ಎಸೆಯೋದಕ್ಕೂ ಆಗ್ತಿರಲ್ಲ. ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ಆ ಬಟ್ಟೆಗಳನ್ನು ಹೇಗೆ ಎಫೆಕ್ಟಿವ್ ಆಗಿ ನಾವು ಉಪಯೋಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಿಮ್ಗೊಂದಷ್ಟು ಐಡಿಯಾಸ್ನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಂಡ್ವರೆಗೆ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಒಂದಷ್ಟು ಐಡಿಯಾಸ್ನ ನನ್ನ ಜೊತೆ ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಅವುಗಳನ್ನ ತಿಳಿಸಿ. ಈಗ ಆ ಐಡಿಯಾಸ್ ಏನು ಅಂತ ನೋಡೋಣ ಬನ್ನಿ. ನಮ್ಮ ಮನೇಲಿ ಹಳೆ ಬೆಡ್ಶೀಟ್ಗಳದ್ದು ಪಿಲ್ಲೋ ಕವರ್ಸ್ ಇರುತ್ತೆ. ಬೆಡ್ಶೀಟ್ ಬಳಸದೇ ಇದ್ದರೆ ನಾವು ಪಿಲ್ಲೋ ಕವರ್ಸ್ ಕೂಡ ಬಳಸಲ್ಲ. ಇವುಗಳನ್ನ ಹೇಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಂದರೆ, ನಮ್ಮ ಹತ್ರ ದುಬಾರಿ ಬಟ್ಟೆಗಳನ್ನು ನೀಟಾಗಿ ಕಾಪಾಡ್ಕೊಳ್ಳೋದಕ್ಕೆ ಇವುಗಳನ್ನು ಯೂಸ್ ಮಾಡ್ಕೋಬೋದು. ನಮ್ಮ ಹತ್ರ ಒಳ್ಳೆ ರೇಷ್ಮೆ ಸೀರೆಗಳಿರುತ್ತೆ, ಹಾಗೆ ವರ್ಕ್ ಮಾಡಿರುವಂಥ ಕುಂದನ್ ವರ್ಕ್ ಮಾಡಿರುವಂಥ ಬಟ್ಟೆಗಳಿದ್ದರೆ ಅವುಗಳನ್ನ ಹಾಳಾಗದೇ ಇರೋ ಥರ ಕಾಪಾಡೋದಕ್ಕೆ ನಾವು ಈ ಪಿಲ್ಲೋ ಕವರ್ಸ್ಗಳಲ್ಲಿ ಬಟ್ಟೆಗಳನ್ನು ಇಟ್ಟರೆ, ನೀವು ನಿಮ್ಮ ದುಬಾರಿ ಬಟ್ಟೆಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ರೀತಿ ಪಿಲ್ಲೋ ಕವರ್ಸ್ನ ಯೂಸ್ ಮಾಡಿ. ನಿಮ್ಮ ರೇಷ್ಮೆ ಸೀರೆ ಅಥವಾ ವರ್ಕ್ ಮಾಡಿರುವಂಥ ಬಟ್ಟೆಗಳನ್ನು ಇವುಗಳ ಒಳಗಡೆ ಇಟ್ಟು ನೀಟಾಗಿ ಮಡಚಿ ವಾರ್ಡ್ರೋಬಲ್ಲಿ ಇಡಬೇಕು. ಹೀಗೆ ಮಾಡೋದ್ರಿಂದ ವೇಸ್ಟ್ ಆಗಿರೋ ಪಿಲ್ಲೋ ಕವರ್ನ ಯೂಸ್ ಮಾಡ್ಕೊಂಡಂಗಾಗುತ್ತೆ. ನಮ್ಮ ಮನೆಯಲ್ಲಿ ಅಪ್ಲಯನ್ಸಸ್ ಇರುತ್ತೆ, ಎಲೆಕ್ಟ್ರಿಕ್ ಅಪ್ಲಯನ್ಸಸ್, ಆದರೆ ಅವುಗಳು ಧೂಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಅವುಗಳನ್ನು ಪ್ರತಿದಿನ ಕ್ಲೀನ್ ಮಾಡೋದು ಬರ್ಡನ್ ಅನಿಸುತ್ತೆ. ಇವುಗಳನ್ನು ಕ್ಲೋಸ್ ಮಾಡೋದಕ್ಕೆ ಒಂದು ಕವರ್ ಬೇಕಲ್ವ. ಆನ್ಲೈನಲ್ಲಿ ಸಾಕಷ್ಟು ಕವರ್ ಸಿಗುತ್ತೆ, ಬಟ್ ನಮಗೆ ದುಡ್ಡು ಖರ್ಚು ಮಾಡದೆ ಅವುಗಳನ್ನ ಕಾಪಾಡ್ಕೋಬೇಕು ಅಂದರೆ ಈ ಪಿಲ್ಲೋ ಕವರ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಚಿಕ್ಕ ಅಪ್ಲಯನ್ಸಸ್, ಮಿಕ್ಸಿ ಜಾರ್ ಇರುತ್ತೆ, ಐರನ್ ಬಾಕ್ಸ್ ಇರುತ್ತೆ, ಸ್ಯಾಂಡ್ವಿಚ್ ಮೇಕರ್, ಅವುಗಳನ್ನೆಲ್ಲ ನಾವು ಪ್ರತಿದಿನ ಬಳಸ್ತಾ ಇದ್ದಾಗ ಈ ಥರ ಪಿಲ್ಲೋ ಕವರ್ನಿಂದ ಕವರ್ ಮಾಡಿಟ್ರೆ ಧೂಳಾಗೋದಿಲ್ಲ. ನಮ್ಮ ಅಪ್ಲಯನ್ಸಸ್ ಕೂಡ ಕಾಪಾಡ್ಕೊಂಡಂಗಾಗುತ್ತೆ. ಹಾಗೆ ನಮ್ಮ ವೇಸ್ಟ್ ಬಟ್ಟೆನ ನಾವು ತುಂಬ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಂಗಾಗುತ್ತೆ. ಈಗ ಮೂರನೇ ಐಡಿಯಾ ಏನು ಅಂತ ನೋಡೋಣವಾ. ನಾವು ನಮ್ಮ ಕಿಚನ್ನ ಕ್ಲೀನ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತೀವಿ. ಅದನ್ನು ಯಾವಾಗಲೂ ಕ್ಲೀನಾಗಿ ಮೇಂಟೈನ್ ಮಾಡೋದಕ್ಕೆ ತುಂಬ ಖರ್ಚು ಕೂಡ ಮಾಡ್ತೀವಿ. ಹೀಗೆ ನಾವು ಮೈಕ್ರೋಫೈಬರ್ ಕ್ಲೋತ್ನ ತುಂಬ ಬಳಸೋದು ಈಗ ಟ್ರೆಂಡ್ನಲ್ಲಿದೆ. ಅದರ ಬದಲು ನಾವು ಮನೆಯಲ್ಲಿ ನಮ್ಮ ಓಲ್ಡ್ ಲೆಗ್ಗಿಂಗ್ಸ್ ಇರುತ್ತೆ ಅಥವಾ ಓಲ್ಡ್ ಟೀಶರ್ಟ್ಸ್ ಇರುತ್ತೆ ಅಥವಾ ಮಕ್ಕಳ ಬಟ್ಟೆಗಳಿರುತ್ತೆ, ಆ ಬಟ್ಟೆಗಳು ತುಂಬ ಸಾಫ್ಟ್ ಆಗಿರುತ್ತೆ, ಕಾಟನ್ನಿಂದ ಮಾಡಿರ್ತಾರೆ. ಈ ಥರ ಬಟ್ಟೆಗಳನ್ನ ಬಳಸ್ಕೊಂಡು ನೀವು ನಿಮ್ಮ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮೈಕ್ರೋಫೈಬರ್ನ ಕ್ಲೀನ್ ಮಾಡಿದಷ್ಟೇ ಎಫೆಕ್ಟ್ ನಿಮಗೆ ಸಿಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವು ಇನ್ನೂ ಮಾಡಿಲ್ಲ ಅಂದರೆ. ನಿಮ್ಮ ಹಳೆಯ ಲೆಗಿನ್ಸ್ ಅಥವಾ ಹಳೆಯ ಟೀ ಶರ್ಟ್ಸ್ನ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ನಿಮಗೆ ಅನುಕೂಲ ಆಗೋ ಥರ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಕ್ಲೀನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಮುಂದಿನ ಐಡಿಯಾ ಬಂದು ಆರ್ಗನೈಸರ್ ಮಾಡೋದು. ಈ ಆರ್ಗನೈಸರ್ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇದು ಒಂದು ಟೀ ಶರ್ಟ್ನಿಂದ ಮಾಡಿರುವಂತಹ ಟೀ ಶರ್ಟ್ ಆರ್ಗನೈಸರ್. ನೋಡಿ, ನೀವು ನೋಡ್ತಾ ಇರೋ ಈ ಬಾಕ್ಸ್ನ ನಾನು ಒಂದು ಹಳೆ ಟೀ ಶರ್ಟ್ನಿಂದ ಕವರ್ ಮಾಡಿದ್ದೀನಿ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಈ ಟೀ ಶರ್ಟ್ನ ನಮ್ಮ ಮನೇಲಿ ಯಾರೂ ಹಾಕೋತಿರಲಿಲ್ಲ. ನಾನಿಲ್ಲಿ ಬಳಸಿರುವಂಥದ್ದು ಒಂದು ಕಾರ್ಡ್ಬೋರ್ಡ್ ಬಾಕ್ಸ್. ಆ ಬಾಕ್ಸ್ ಮೇಲೆ ಟೀ ಶರ್ಟ್ನ ಕವರ್ ಮಾಡಿ ನನ್ನ ಹಸ್ಬೆಂಡ್ ಟೀ ಶರ್ಟ್ಸ್ನ ಇಡೋದಕ್ಕೆ ಒಂದು ಆರ್ಗನೈಸರ್ನ ರೆಡಿ ಮಾಡಿದ್ದೀನಿ. ಇದರಿಂದ ನಾನು ಹಳೆಯ ಬಟ್ಟೆಯನ್ನು ರಿಯೂಸ್ ಮಾಡೋದಲ್ಲದೆ ಹೊಸ ಆರ್ಗನೈಸರ್ನ ಖರೀದಿ ಮಾಡೋ ದುಡ್ಡನ್ನು ಉಳಿಸಿ ನನ್ನ ಹಸ್ಬೆಂಡ್ ಬಟ್ಟೆನ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ನಾನಿಲ್ಲಿ ಮತ್ತೊಂದು ಆರ್ಗನೈಸರ್ನ ನಿಮಗೆ ತೋರಿಸ್ತಾ ಇದ್ದೀನಿ.
ಇದು ಒಂದು ಬಾಸ್ಕೆಟ್ ಶೇಪಲ್ಲಿರುವಂಥ ಒಂದು ಆರ್ಗನೈಸರ್. ಇಲ್ಲಿ ನಾನು 2 ಶರ್ಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ನ 2 ಕಾಟನ್ ಶರ್ಟ್ಸ್ನ ಯೂಸ್ ಮಾಡಿಕೊಂಡು ಈ ಥರದ್ದೊಂದು ಸ್ಟೋರೇಜ್ ಬಾಸ್ಕೆಟ್ನ ರೆಡಿ ಮಾಡಿದ್ದೀನಿ. ಇದರಲ್ಲಿ ನಾನು ಮಧ್ಯೆ ಬಳಸಿರುವಂಥದ್ದು ಗೋಧಿ ಹಿಟ್ಟಿನ ಪ್ಯಾಕೆಟ್ ಬರುತ್ತೆ, ಪ್ಲಾಸ್ಟಿಕ್ ಪ್ಯಾಕೆಟ್, ಅದನ್ನು ಯೂಸ್ ಮಾಡಿಕೊಂಡು ಈ ಥರದ್ದೊಂದು ಆರ್ಗನೈಸರ್ನ ರೆಡಿ ಮಾಡಿದ್ದೀನಿ. ನೀವು ಹೀಗೆ ರಿಯೂಸ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನೋ ವಸ್ತುಗಳನ್ನು ಇಡೋದಕ್ಕೆ ಇದರಲ್ಲಿ ನೀವು ನಿಮ್ಮ ಜ್ಯುವೆಲ್ರೀಸ್ ಇಡ್ಬೋದು, ಬ್ಯಾಂಗಲ್ಸ್ ಇಡ್ಬೋದು, ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಇಡ್ಬೋದು. ಈ ಆರ್ಗನೈಸರ್ನ ನೀವು ತುಂಬ ಕಡೆ ಯೂಸ್ ಮಾಡ್ಕೋಬೋದು. ಮಕ್ಕಳ ರೂಮಲ್ಲಿ ಇಟ್ಟರೆ ಅವರು ಕ್ರೇಯಾನ್ಸು, ಕಲರ್ ಪೆನ್ಸಿಲ್ ಆ ಥರದನ್ನೆಲ್ಲ ಇಟ್ಕೋಬೋದು. ಅಥವಾ ನೀವು ಅಡುಗೆ ಮನೇಲಿ ಇಟ್ಕೋಬೇಕು ಅಂದರೂ ಕೂಡ ಇದು ಯೂಸ್ ಆಗುತ್ತೆ. ಈ ಥರದ್ದೊಂದು ಆರ್ಗನೈಸರ್ನ ನೀವು ಟ್ರೈ ಮಾಡಿ. ಈಗ ನಾನು ತೋರಿಸ್ತಾ ಇರೋವಂಥದ್ದು ಕಿಚನ್ ಮ್ಯಾಟ್ ಮಾಡೋದ್ರ ಬಗ್ಗೆ. ಮನೆಯಲ್ಲಿ ಹಳೆ ಟವಲ್ಗಳಿರುತ್ತೆ, ಅವುಗಳನ್ನ ಯೂಸ್ ಮಾಡೋದಕ್ಕಾಗಲ್ಲ, ಹಾಗೆ ಅವುಗಳನ್ನ ಎಸೆಯೋದಕ್ಕೂ ಆಗಲ್ಲ ಅಂದಾಗ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಕಿಚನ್ ಟವಲ್ ಬೇಕೇ ಬೇಕಲ್ವಾ. ಸೊ ನಾನು ಈ ಟವಲ್ನಿಂದ ನನ್ನ ಮನೆಯಲ್ಲಿ ನಾನು ಕಿಚನ್ ಟವಲ್ ಹೇಗೆ ಮಾಡಿದೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಟವಲ್ನ ಎಕ್ಸಾಕ್ಟ್ಲಿ ಹೀಗೆ ಹಾಫ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಮತ್ತೆ ಅದನ್ನು ಒಂದು ಫೋಲ್ಡ್ ಮಾಡಿ ಅದರ ಎಲ್ಲ ಎಡ್ಜ್ಗಳಿಗೆ ಸ್ಟಿಚಸ್ನ ಹಾಕಬೇಕು. ನಿಮಗೆ ಹೊಲಿಯೋದಕ್ಕೆ ಬರ್ತಿತ್ತು ಅಂದರೆ ತುಂಬ ಒಳ್ಳೆಯದಾಯಿತು. ಮನೆಯಲ್ಲಿ ನಿಮ್ಮ ಮಷಿನ್ನಿಂದ ಸ್ಟಿಚ್ ಮಾಡಿ. ನಿಮಗೆ ಬರದೇ ಇದ್ದರೆ ಕೈಯಿಂದಾನೇ ಹೊಲಿಯೋದಕ್ಕೆ ಟ್ರೈ ಮಾಡಿ. ದೂರ ಆದರೂ ಪರವಾಗಿಲ್ಲ, ಸ್ಟಿಚಸ್ನ ಹಾಕಿ ಒಂದು ಕಿಚನ್ ಮ್ಯಾಟ್ ರೆಡಿ ಆಗುತ್ತೆ. ನಿಮ್ಮೆಲ್ಲರ ಹತ್ರ ಒಂದಷ್ಟು ಸೀರೆಗಳಿರುತ್ತೆ, ಅವುಗಳನ್ನ ಉಟ್ಕೊಂಡು ನೀವು ಬೋರ್ ಆಗಿರ್ತೀರಿ. ಅವು ಚೆನ್ನಾಗಿರುತ್ತೆ, ಎಸೆಯೋದಕ್ಕಾಗಲ್ಲ. ಅಂಥ ಸೀರೆಗಳಿದ್ದರೆ ನಿಮಗೆ ಸಾಧ್ಯ ಆದರೆ ಡೊನೇಟ್ ಮಾಡಿ, ಇಲ್ವಾ ಈ ರೀತಿ ಮ್ಯಾಟ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಈ 2 ಮ್ಯಾಟ್ಗಳನ್ನು ಸೀರೆಯಿಂದನೇ ಮಾಡಿರೋದು. ಈ ಥರ ನೀವು ಎಫೆಕ್ಟಿವ್ ಆಗಿ ವಸ್ತುಗಳನ್ನು ಯೂಸ್ ಮಾಡ್ಕೋಬೋದು. ಈ ಮ್ಯಾಟ್ಗಳು ತುಂಬ ವರ್ಷ ಬಾಳಿಕೆ ಕೂಡ ಬರುತ್ತವೆ. ಇಲ್ಲಿ ನಮ್ಮ ಆಟ ನಡೀತಾ ಇರುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ತೋರಿಸಿರೋ ಯಾವುದಾದ್ರೂ ಐಡಿಯಾಸ್ ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ವಿಷಯದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಹೀಗೆ ನಮ್ಮ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದ.